ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಕ್ವಶನ್ ಪೇಪರ್ ಬೆಂಗಳೂರಿಂದ ಆಗಿರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಧನ್ಯವಾದಗಳು. ಹೆಸರು ಹೇಳಬೇಡಿ ಅಂದಿದ್ದಾರೆ, ಹಾಗಾಗಿ ಹೇಳ್ತಾ ಇಲ್ಲ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ದಿಸ್ ವಿಡಿಯೋ. 40 ಅಂಕದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋದಾದರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ತಮ್ಮ ಬಳಿ ಇರುವಂಥ ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳಿಸ್ಕೊಡಿ. ನಮ್ಮ ಮೇಲ್ ಐಡಿ ಡಿಸ್ಪ್ಲೇ ಕಾಣ್ತಾ ಇದೆ ಅಲ್ವಾ? ಬನ್ನಿ, ಈಗ ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ 100%. ಅದು ಆಪ್ಷನ್ 2 ಆಗಿ ಇರುತ್ತದೆ. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗಿ ಇರುತ್ತದೆ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಆಪ್ಷನ್ 4. ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ಆಪ್ಷನ್ 2. ವಿದ್ಯಾರ್ಥಿಗಳೇ, ಗ್ರಾಮರನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಕಲಿಸ್ತಾ ಹೋಗ್ತೇನೆ. ಟೆನ್ಷನ್ ತಗೋಬೇಡಿ. ಆದರೆ ಇದನ್ನೆಲ್ಲ ಓದ್ಕೊಂತ ಕುಂತರೆ ವಿಡಿಯೋ ಬಹಳ ಲೆಂತಿ ಆಗಿಬಿಡುತ್ತೆ ಕಣ್ರೋ, ಬೇಜಾರಾಗಬೇಡಿ. ಹಾಗಾಗಿ ಡೈರೆಕ್ಟಾಗಿ ಆನ್ಸರನ್ನು ಹೇಳ್ತಾ ಇದ್ದೇನೆ. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್, ದಾದಾಜಿ ಕೆ ಐತೆ ಅಲ್ವಾ? ಅದಕ್ಕೆ ಸರಿಯಾದ ಉತ್ತರ ಬಂದು ಬಾಜಾರ್ ಅಂತ. ಆಪ್ಷನ್ ಸಿ ಇದೆ ಅಲ್ವಾ? ದಟ್ ಈಸ್ ದ ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಗ್ರಾಮರನ್ನು ನೋಡೋಣ ನಾವು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ಹಾತ್ ಡ್ಯಾಶ್ ಗಿಲಾಸ್ छूट गया. ಕೈ ನಿಂದ ಅಂತ ಬರಬೇಕು. ನಿಂದ ಅನ್ನಲಿಕ್ಕೆ ಸೆ ಅಂತ ಕರಿತೀವಿ. ಹಾತ್ ಸೆ ಗಿಲಾಸ್ छूट गया ಅಂತ. ಲೋಟ ತಪ್ಪು ಹೋಯಿತು ಕೈಯಿಂದ ಅಂತ, ಆಯಿತಾ? ನೆಕ್ಸ್ಟ್, ಯುವಕ್ ಡ್ಯಾಶ್ ಕಪಡೆ ಫಟ್ ಗಯಾ. ಯುವಕ ಕಾ ಕಪಡೆ ಫಟ್ ಗಯಾ, ಆಯಿತಾ? ಕಪಡೆ ಫಟ್ ಗಯಾ. ನೆಕ್ಸ್ಟ್, ಕ್ವಶನ್ ನಂಬರ್ 8 ದರ್ವಾಜೆ ಏನಿದು? दरवाजे डैश कौन खड़ा है. दरवाजे पर कौन खड़ा है, ದಟ್ ಈಸ್ ದ ರೈಟ್ ಆನ್ಸರ್. ದರ್ವಾಜೆ ಪರ್ ಕೋನ್ ಖಡಾ ಹೈ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಮುಹಾವರೆಯನ್ನು ನೋಡ್ತಾ ಹೋಗೋಣ. ಟಾಂಗ್ ಆಡಾನ ಅಂತ ಇದೆ. ಟಾಂಗ್ ಆಡಾನ ಅಂತ ಹೇಳಿದರೆ ಏನಾದರೂ ಕೆಲಸ ಮಾಡುವ ಸಮಯದಲ್ಲಿ ಎಡವಟ್ಟು ಮಾಡುವಂಥದ್ದು, ಅದನ್ನು ನಾವು ಬಾದಾ ಡಾಲ್ನ ಅಂತ ಕರಿತೀವಿ. ಆಪ್ಷನ್ 3 ಇದಲ್ವಾ? ಅದು ಸರಿಯಾದ ಉತ್ತರ ಅದಕ್ಕೆ, ಆಯಿತಾ? ನೆಕ್ಸ್ಟ್, ಆಂಖೆ ಫಾಡ್ ದೇಖ್ನಾ ಅಂತ. ಫಾಡೆ ದೇಖ್ನಾ ಅಂದರೆ ಕಣ್ಣು ಹಿಂಗೆ ರಾಯಿಸ್ಕೊಂಡು ನೋಡುವಂಥದ್ದು. ಅದನ್ನು ನಾವು ಏನಂತೀವಿ ಅಂದರೆ ಚಕಿತ್ ಹೋಕರ್ ದೇಖ್ನಾ ಅಂತ, ಆಯಿತಾ? ಆಶ್ಚರ್ಯಚಕಿತವಾಗಿ ನೋಡುವಂಥದ್ದು ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 3 ನೋಡೋಣ ಈಗ. ಏನಿದು? ಮಕ್ಕಿ ಮಾರ್ನ ಮಕ್ಕಿ ಮಾರ್ನ ಅಂತ ಹೇಳಿದರೆ ಸುಮ್ಮನೆ ಕೂತ್ಕೊಂಡು ವೇಸ್ಟ್ ಮಾಡುವಂಥದ್ದು ಕೆಲಸ. ಅದನ್ನು ನಾವು ಬೇಕಾರ ಬೈಟ್ನ ಅಂತ ಕರಿತೀವಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಹೋಪ್ ಎಲ್ಲರಿಗೂ ಅರ್ಥ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಈಗ ಏಕ್ ಪ್ರಶ್ನೆ ಕಾ ಉತ್ತರ ಲಿಖಿಯೇ ಅಂತ ಇದೆ. ನಿನ್ನಲಿಖಿತ ಪ್ರಶ್ನೋं में से किन्हीं एक ಅಂದರೆ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ತಾವುಗಳು ಉತ್ತರವನ್ನು ಬರೆಯಿರಿ ಅಂತ ಇದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಮುಂದಿನ ಭಾಗವನ್ನು ನಾವು ಈಗ ನೋಡ್ತಾ ಹೋಗೋಣ. ಇದರಲ್ಲಿ ಗ್ರಾಮರ್ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಗಳನ್ನು ಇದು ನಮ್ಮ ಮೇಲ್ ಐಡಿ, ಅದಕ್ಕೆ ಕಳುಹಿಸಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಮತ್ತೊಮ್ಮೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ನಮ್ಮ ಸಬ್ಸ್ಕ್ರೈಬರ್ ಆದಂತಹ ಹೆಸರು ಹೇಳಂಗಿಲ್ಲ, ಧನ್ಯವಾದಗಳು. ವಾಕ್ಯ ಶುದ್ಧ ಕೀಜಿಯೇ ಅಂತ ಇದೆ. ವಾಕ್ಯ ಶುದ್ಧ ಕೀಜಿಯೇ ಅಂದರೆ ರೆಕ್ಟಿಫೈ ದಿ ಎರರ್ಸ್ ಇನ್ ದ ಗಿವನ್ ಸೆಂಟೆನ್ಸ್. ಸೆಂಟೆನ್ಸಲ್ಲಿ ಕೊಟ್ಟಿರುವ ತಪ್ಪುಗಳನ್ನು ಹುಡುಕಿ ಸರಿ ಮಾಡಿ ಅಂತ. ಬನ್ನಿ, ಹಮ್ ಏನಿದು? ಸಾತ್ವಿ ಮಂಜಿಲ್ ಮೇ ಹೈ ಅಂತ ಇದೆ, ಹೌದಲ್ವಾ? ಹಮ್ ಸಾತ್ವಿ ಮಂಜಿಲ್ ಮೇ ಹೈ ಅಲ್ಲ, ಅದು ಪರ್ ಹೈ ಅಂತ ಆಗಬೇಕು. ಮೇ ಅನ್ನುವಂಥದ್ದು ತಪ್ಪು, ಅಲ್ಲಿ ಪರ್ ಅಂತ ಆಗಬೇಕು ಅಷ್ಟೇ. ನೆಕ್ಸ್ಟ್, ಐಸಾ ಕಭಿ ನಹಿ ಹುಯಿ ಥಿ ಅಂತ ಇದೆ. ಅಲ್ಲಿ ಐಸಾ ಕಭಿ ನಹಿ ಹುವಾ ಥಾ ಅಂತ ಆಗಬೇಕು. ಅಲ್ಲಿ ಹುವಿದು ತಪ್ಪು, ಥೀನು ತಪ್ಪು, ಹುವಾ ಥಾ ಅಂತ ಬರಿಬೇಕು. ಕ್ಲಿಯರ್ ಮೀಡಿಯರ್? ಬನ್ನಿ ಈಗ, ನಿನ್ನ ಲಿಖಿತ ವಾಕ್ಯೊಮ್ಮೆ ಸೂಚನಾನುಸಾರ ಲಿಖಿ ಅಂತ ಇದೆ. ಏನೂ ಇಲ್ಲ ಕಂಡ್ರೆ ಟೆನ್ಸಸ್ಸನ್ನು ಚೇಂಜ್ ಮಾಡಬೇಕು. ಈಗ ನಾನು ಊಟ ಮಾಡುತ್ತಿದ್ದೇನೆ ಅಂತ ಇದ್ದರೆ ಅದನ್ನು ನಾವು ಏನಂತೀರ, ಭೂತಕಾಲದಲ್ಲಿ ಬದಲಾವಣೆ ಮಾಡು ಅಂದರೆ ನಾನು ಊಟ ಮಾಡಿದ್ದೆ ಅಂತ. ಹೀಗೆ ನೋಡಿ, ಬಚ್ಚೆ ಶೋರ್ ಮಚಾತೆ ಹೈ ಅಂತ ಇದೆ. ಸೆಂಟೆನ್ಸ್ ಕರೆಕ್ಟ್ ಇದೆ. ಅದನ್ನು ಭವಿಷ್ಯತ್ ಕಾಲಕ್ಕೆ ಅಂದರೆ ಫ್ಯೂಚರ್ ಟೆನ್ಸಿಗೆ ಚೇಂಜ್ ಮಾಡಬೇಕು. ಬಚ್ಚೆ ಶೋರ್ ಮಚಾತೆ ಹೈ ಅಂತ ಇದೆ. ಬಚ್ಚೆ ಶೋರ್ ಮಚಾಯೆಂಗೆ ಅಂತ ನೋಡಿ. ಬಚ್ಚೆ ಶೋರ್ ಮಚಾಯೆಂಗೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟು ಬನ್ನಿ, ಕ್ವಶನ್ ನಂಬರ್ 2 ನೋಡೋಣ. ಗೀತಾ ನೇ ಕಹಾನಿ ಲಿಖಿ ಅಂತ ಇದೆ. ಗೀತಾ ನೇ ಕಹಾನಿ ಲಿಖಿ ಅಂತ ಇದೆ. ಇದನ್ನು ವರ್ತಮಾನ ಕಾಲದಲ್ಲಿ ಬದಲಾವಣೆಯನ್ನು ಮಾಡಬೇಕು. ಪಾಸ್ಟ್ ಟೆನ್ಸಲ್ಲಿದೆ. ಇದನ್ನು ಹೇಗೆ ಮಾಡ್ತೀರಾ ನೋಡಿ. ಗೀತಾ ನೇ ಕಹಾನಿ
ಗೀತಾ ಕಹಾನಿ ಲಿಖತಿ ಹೈ ಅಂತ ಆಗಬೇಕು. ಗೀತಾ ಕಹಾನಿ ಲಿಖತಿ ಹೈ ಅಂತ ಅಲ್ಲಿ ನೋಡಿ ನೆನ್ಪಿಟ್ಕೊಳ್ಳಿ, ಲಿಖತಿ ಹೈ ಅಂತ. ಹೈ ಅಂದರೆ ವರ್ತಮಾನ ಕಾಲ ಅಂತ. ಅನ್ಯ ಲಿಂಗ ರೂಪ್ ಲಿಖಿ ಅಂತ ಇದೆ. ಯುವಕ್ ಅಂದರೆ ಹುಡುಗ ಅಂತ, ಅಲ್ಲಿ ಹುಡುಗಿ ಅಂತ ಬರೀಬೇಕು. ಅದಕ್ಕೆ ತಾವುಗಳು ಯುವತಿ ಅಂತ ಮಾಡಬೇಕು. ಯುವತಿ ಕಾ ತೆಗೆದು ಆ ಪ್ಲೇಸಲ್ಲಿ ತಿ ಅಂತ ಬರೆದ್ರೆ ಮುಗದೇ ಹೋಯಿತು. ಅರ್ಥ ಆಗುತ್ತೆ ಎಲ್ಲರಿಗೂ? ನೆಕ್ಸ್ಟು ಇನ್ನೊಂದೇನು ಬೇಟಿ ಅಂತ ಇದೆ. ಬೇಟಿ ಅಂತ ಹೇಳಿದರೆ ಮಗಳು ಅಂತ, ಅದಕ್ಕೆ ಆಪೋಸಿಟ್ಟು ತಗೊಳ್ಳು ಏನು ಬರೀಬೇಕು ಅಂದರೆ ಬೇಟಾ ಅಂತ. ಮೇಲ್ಗಡೆ ಇರೋದನ್ನು ತೆಗೆದು ಒಂದು ಅಡ್ಡಲೈನ್ ಹೊಡೆದ್ರೆ ಮುಗೀತು. ಭಾಳ ಈಸಿ. ಅನೇಕ ಶಬ್ದಕ್ಕೆ ಲಿಖೆ ಇಲ್ಲಿಯೇ ಏಕ್ ಶಬ್ದ ಲಿಖೆ ಅಂತ ಆಯಿತಾ. ಜಿಸ್ಕಿ ಏನಿದು ಉಪಮಾ ನಾ ಹೋ, ಏನಿದು ಉಪಮಾ, ಎಸ್ ಜಿಸ್ಕಿ ಉಪಮಾ ನಾ ಹೋ ಅನುಪಮ್ ಅಂತ ಕರಿತೀವಿ, ಅನುಪಮ್ ಅಂತ ಆಯಿತಾ. ನೆಕ್ಸ್ಟ್ ಜಿಸೆ ಭಗವಾನ್ ಪರ್ ವಿಶ್ವಾಸ್ ಹೋ, ಯಾರಿಗೆ ದೇವರ ಮೇಲೆ ಭಕ್ತಿ ಇದೆಯೋ ಅಥವಾ ನಂಬಿಕೆ ಇದೆಯೋ ಅವರನ್ನು ನಾವು ಏನಂತ ಕರಿತೀವಿ? ಆಸ್ತಿಕ್ ಅಂತ ಕರಿತೀವಿ. ನಂಬಿಕೆ ಇಲ್ಲದವರಿಗೆ ನಾಸ್ತಿಕ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಇದನ್ನು ಆಸ್ತಿಕ್ ಅಂತ ಕರಿತೇವೆ. ನೆಕ್ಸ್ಟ್ ಈಗ ಇದನ್ನು ಹಿಂದಿ ಮೇ ಅನುವಾದ ಕೀಜಿ ಅಂತ ಕೊಟ್ಟಿದ್ದಾರೆ. ಭಾಳ ಈಸಿ ಕಣ್ರಿ. ನಾವು ಪರಸ್ಪರ ಪ್ರೀತಿಯಿಂದ ಬಾಳಬೇಕು ಅಂತ ಇದೆ. ವಿ ಹ್ಯಾವ್ ಟು ಲಿವ್ ಟುಗೆದರ್ ವಿತ್ ಲವ್ ಅಂತ. ಆದರೆ ಇಲ್ಲಿ ಹಿಂದಿನಲ್ಲಿ ಚೇಂಜ್ ಮಾಡಬೇಕು ಅಂದರೆ ಕನ್ನಡವನ್ನು ಹೇಗಿದೆಯೋ ಹಾಗೆ ಬರೆದ್ರೆ ಹಿಂದಿ ಆನ್ಸರ್ ರೆಡಿ ಆಗುತ್ತೆ. ನೋಡಿ, ಈಗ ನಾವು ಪರಸ್ಪರ ಪ್ರೀತಿಯಿಂದ ಬಾಳಬೇಕು. ಹಮೇ, ನಾವು ಅಂದರೆ ಹಮೇ ಪ್ಯಾರ್ ಸೇ ಏಕ್ ಸಾಥ್ ರೆಹನಾ ಹೈ. ಕ್ಲಿಯರ್? ಐ ರಿಪೀಟ್, ಹಮೇ ಪ್ಯಾರ್ ಸೇ ಏಕ್ ಸಾಥ್ ರೆಹನಾ ಹೈ. ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಜ್ಞಾನ ಸಂಪಾದನೆಯು ಹಣ ಸಂಪಾದನೆಗಾಗಿ ಮುಖ್ಯವಾದುದು ಅಂತ ಇದೆ. ಅಕ್ವೈರಿಂಗ್ ನಾಲೆಡ್ಜ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅರ್ನಿಂಗ್ ಮನಿ. ಹೌದಲ್ವಾ? ಅದು ಕರೆಕ್ಟು. ಹಾಗಿದ್ರೆ ಇದನ್ನು ಏನಂತ ಕೊಡ್ಬೋದು ನಾವು ಈಗ ಹಿಂದಿನಲ್ಲಿ ಅಂದರೆ ಜ್ಞಾನ ಪ್ರಾಪ್ತ ಕರ್ನಾ ಪೈಸೆ ಕಮಾನೆ ಸೆ ಜ್ಯಾದಾ ಮಹತ್ವಪೂರ್ಣ ಹೈ. ನೋಡಿ, ಜ್ಞಾನ प्राप्त करना पैसे कमाने से ज़्यादा महत्वपूर्ण है. दट ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.